ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಈ ಒಂದು ಎಪಿಸೋಡ್ ಏನಿದೆ ಕೆಲವರಿಗೆ ಒಂದು ರೀತಿ ಬೇಸರವನ್ನು ಮೂಡಿಸ್ಬೋದು. ಯಾಕಂದರೆ ಈ ಒಂದು ಎಪಿಸೋಡಲ್ಲಿ ಒಂದಷ್ಟು ಸತ್ಯಗಳ ಬಗ್ಗೆ ಮಾತನಾಡಬೇಕಾಗುತ್ತೆ, ವಾಸ್ತವದ ವಿಚಾರದ ಬಗ್ಗೆ ನಾವು ಮಾತನಾಡಲೇಬೇಕಾಗುತ್ತೆ. ಸ್ನೇಹಿತರೆ, ಈ ಕರ್ನಾಟಕ ಕಾಂಗ್ರೆಸ್ನಷ್ಟು ನಿರ್ಲಜ್ಜರು, ಸೋಮಾರಿಗಳು, ಕುತಂತ್ರಿಗಳು ಬೇರೆ ಯಾರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆಲ್ರೆಡಿ ರಾಹುಲ್ ಗಾಂಧಿ ಅಷ್ಟೊಂದು ಫಲವತ್ತಾಗಿರುವಂಥ ಹಣ್ಣನ್ನು, ಒಳ್ಳೆ ಮಾಗಿರುವಂಥ ಹಣ್ಣನ್ನು ಬೊಗಸೆ ತುಂಬ ಈ ಒಂದು ಕಾಂಗ್ರೆಸ್ನವ್ರ ಕೈ ಕೊಟ್ಟರೆ ಅದನ್ನು ತಿನ್ನದೆ ಇವರು ಎತ್ಕೊಂಡೋಗಿ ಕೊಳೆಯೋದಕ್ಕೆ ಬಿಸಾಕ್ಬಿಡ್ತಾರೆ. ಎಂಥ ನಾನ್ಸೆನ್ಸ್ ಕೆಲಸಗಳನ್ನು ಇವರು ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಮುಂದೆ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ರಾಹುಲ್ ಗಾಂಧಿ ವೋಟ್ ಚೋರ್ ಗದ್ದಿ ಚೋರ್ ಅನ್ನುವಂಥ ಒಂದು ಘೋಷಣೆ ಇಟ್ಕೊಂಡು ಬಿಹಾರ್ ಚುನಾವಣೆ ಅಖಾಡದಲ್ಲಿ ಗೋಲ್ ಮೇಲೆ ಗೋಲ್ ಹೊಡಿತಾ ಓಡಾಡ್ತಾ ಇದ್ದಾರೆ. ಅಷ್ಟು ಆಕ್ಟಿವ್ ಆಗಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಧೇಪುರ ವಿಧಾನಸಭಾ ಕ್ಷೇತ್ರದಲ್ಲಾದಂಥ ಒಂದಷ್ಟು ಚುನಾವಣಾ ಅಕ್ರಮದ ಗೋಲ್ಮಾಲ್ಗಳನ್ನು ಹಿಡ್ಕೊಂಡು ಸಾಕ್ಷಿ ಸಮೇತವಾಗಿ ಚುನಾವಣಾ ಆಯೋಗವನ್ನು ಮತ್ತು BJPಯನ್ನು ಟಾರ್ಗೆಟ್ ಮಾಡಿ ಅವ್ರು ಮಾಡಿದಂತಹ ಅಕ್ರಮಗಳ ಬಗ್ಗೆ, ಅವ್ರು ಮಾಡಿದಂತಹ ಅಕ್ರಮಗಳನ್ನು ದೇಶದ ಮುಂದೆ ತೋರಿಸಿ ಬೆತ್ತಲು ಮಾಡಿದ್ದನ್ನು ನಾವು ನೀವೆಲ್ಲ ಅಷ್ಟೇ ಅಲ್ಲದೆ ಇಡೀ ಜಗತ್ತಿನ ಹಲವಾರು ದೇಶಗಳು ಈ ವಿಚಾರವನ್ನು ನೋಡ್ತಾ ಇದ್ದಾವೆ. ಆ ವಿಚಾರದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಮೋದಿ ಗೆಲ್ಲುವಂಥದ್ದು ಏನು ಅವರು ಗೆಲ್ತಾರಲ್ಲ, ಅದು ಜನಪ್ರಿಯತೆಯಿಂದಲ್ಲ, ವೋಟ್ ಕಳ್ಳತನದಿಂದ, ಅಕ್ರಮದಿಂದ, ಹಣದ ಮದದಿಂದ ಅನ್ನುವಂಥ ವಿಚಾರ ಜಗತ್ತಿನ ಮುಂದೆ ಸಾರಿ ರಾಹುಲ್ ಗಾಂಧಿ ಅವರು ಪ್ರೂವ್ ಮಾಡಿಬಿಟ್ರು. ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗಿ ಏನೇನೋ ಸಿಗಾಕಂತು ಅಂತಾರಲ್ಲ, ಆ ರೀತಿ ಏನು ಈ ಚುನಾವಣಾ ಆಯೋಗದ ಅಧ್ಯಕ್ಷ ಬೆಬ್ಬೆಬ್ಬೆ ಅಂತ ಅಂದಿದ್ದು ಕೂಡ ಆಯಿತು, ಮತ್ತೊಮ್ಮೆ ಬೆತ್ತಲಾಗಿದ್ದು ಕೂಡ ಆಯಿತು, ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದು ಕೂಡ ಆಯಿತು. ಮುಂದೆ ಈ ವಿಚಾರವನ್ನು ಇಟ್ಕೊಂಡು ಮುಂದೆ ಇನ್ನಷ್ಟು ಮಾತಾಡೋಣ. ದಯವಿಟ್ಟು ಇನ್ನೂ ನೀವು ಯಾರೂ ಸಹ ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ರಾಹುಲ್ ಗಾಂಧಿ ವೋಟ್ ಚೋರಿ ಆಗಿದೆ ಅನ್ನುವಂಥ ಅಸ್ತ್ರವನ್ನು, ಒಂದು ರೀತಿ ಫಲವತ್ತಾಗಿರುವಂಥ ಹಣ್ಣನ್ನು ಇವರು ಏನು ಕೊಟ್ಟಂತಹ ಕೆಲವು ದಿನಗಳಲ್ಲಿ, ಅಂದರೆ ಇಂದಿನ ಕೆಲವು ದಿನಗಳಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆಯ ಕಲಾಪ ಅಂದರೆ ವಿಧಾನಸಭೆ ಅಧಿವೇಶನ ನಡೀತು. ಸುಮಾರು 9 ದಿನಗಳ ಅಧಿವೇಶನ. ಈ ಅಧಿವೇಶನ ನಡೆದರೂ ಕೂಡ ಇಷ್ಟು 9 ದಿನಗಳಲ್ಲಿ ಏನು ಸರಿಸುಮಾರು ಸಣ್ಣ ದಿನಗಳೇನಲ್ಲ, ಇದು 9 ದಿನ ಅಧಿವೇಶನ ನಡೆದರೂ ಕೂಡ ಒಬ್ಬ ಕಾಂಗ್ರೆಸ್ ಶಾಸಕ, ಸಚಿವ ಕನಿಷ್ಠ ಬಾಯಿ ಮಾತಿಗಾದರೂ ತೋರಿಸ್ಕೊಳ್ಳೋದಕ್ಕಾದರೂ ವೋಟ್ ಚೋರ್ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಲೇ ಇಲ್ಲ. ಅದು ವಿಧಾನಸಭೆ ಒಳಗಡೆ, ವಿಧಾನಸಭೆಯ ಕಲಾಪ ನಡೆಯುವಂಥ ಟೈಮಲ್ಲಿ ಇಂಥ ಒಂದು ಪ್ರೀ ಕವರ್ ಒಂದು ಒಳ್ಳೆ ಟೈಮನ್ನು ಇವರು ವೇಸ್ಟ್ ಮಾಡಿದ್ರು, ವ್ಯರ್ಥ ಮಾಡಿದ್ರು ಅಂತ ಹೇಳಬೇಕು. ಅಸಲಿಗೆ ಈ ಒಂದು ವಿಧಾನಸಭಾ ಅಧಿವೇಶನ ನಡೆದದ್ದೇ ಟೈಮ್ ಪಾಸ್ಗೇನೋ ಅನ್ನೋ ರೀತಿ ಎಂಟೈರ್ ವಿಧಾನಸಭಾ ಅಧಿವೇಶನ ನಡೆದೋಯ್ತು. ಅಷ್ಟೇ ಅಲ್ಲದೆ ಏನು BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಒಳಗೊಳಗೆ ಏನೇನೋ ಡೀಲ್ ಮಾಡಿಕೊಂಡಂತೆ ಒಂದು ರೀತಿ ಕಾಟಾಚಾರಕ್ಕಿದ್ದಂತೆ ಕಾಣ್ತಾನೂ ಇತ್ತು. ಸಾರಿ ಫಾರ್ ದ ವರ್ಡ್. ಪ್ರತಿಪಕ್ಷಗಳ ಮೇಲೆ ಗುಟ್ರ ಹಾಕ್ತಿದ್ದಂತಹ ಟಗರು ಈ ಸಾರಿ ಗುಟ್ರ ಹಾಕೋದನ್ನು ಮರೆತು ತಣ್ಣಗೆ ಕೂತಂತೆ ಕಾಣ್ತಾ ಇತ್ತು. ಬಂಡೆಯವರು RSS ಗೀತೆಯನ್ನು ಹಾಡಿ ಚೀಮಾರಿಯನ್ನು ಹಾಕಿಸ್ಕೊಂಡು ಐ ಆಮ್ ವೆರಿ ಸಾರಿ ಅಂಥೇಳಿ ತೇಟ್ ಸಾರ್ವರ್ಕರ್ ಥರ ಎಲ್ಲರ ಮುಂದೆ ಕಾಣಿಸ್ಕೊಂಡ್ರು. ಅದು ಯಾಕೋ ಏನೋ ಈ ಸಾರಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಏನು ಸಂತೋಷ್ ಲಾಡ್ ಅವರಾಗಲಿ, ಅವರ ಆರ್ಭಟಗಳಿರ್ಬೋದು, ಅವರ ಪಂಚಿಂಗ್ ಡೈಲಾಗ್ಗಳು ಇವತ್ತು ಈ ಸಾರಿ ಅಧಿವೇಶನದಲ್ಲಿ ಮಿಸ್ ಆಗ್ಬೋದು. ಮತ್ತು GT ದೇವೇಗೌಡ ಅನ್ನುವಂಥ ವ್ಯಕ್ತಿ, ದಲಿತ ವಿರೋಧಿ ಶಾಸಕ, ಮುಗಿಸ್ಬಿಡಿ ಅನ್ನುವಂಥ ಡೈಲಾಗ್ ಬಿಟ್ಟರೆ ಸಾಕಷ್ಟು ಸದ್ದು ಮಾಡಿದ್ದು ಯಲಹಂಕ ಶಾಸಕ SR ವಿಶ್ವನಾಥ ರೆಡ್ಡಿಯ ಬೆದರಿಕೆಯ ಮಾತುಗಳು ಮಾತ್ರ ಅಂತ ನಾವಿಲ್ಲಿ ಖಡಾಖಂಡಿತವಾಗಿ ಹೇಳ್ಬೋದು. 4 ಬಾರಿ ಶಾಸಕನಾಗಿ ಮತ್ತು 1 ಸಾರಿ BDA ಅಧ್ಯಕ್ಷನಾಗಿ ಗುರುತಿಸಿಕೊಂಡಿದ್ದಂತಹ ವಿಶ್ವನಾಥ್ ರೆಡ್ಡಿ ಅವತ್ತಿನ ದಿನ ಸದನದಲ್ಲಿ ಮಾತನಾಡಿದ್ದು ಶಾಸಕನ ಅನುಭವದಿಂದ ಅಲ್ಲ, ಅದ್ಯಾರೋ ಪುಡಿ ರೌಡಿ ಥರ ಆತ ಮಾತನಾಡಿದ್ರು. ಲಾಯರ್ ಜಗದೀಶ್ ಅವರನ್ನು ಜೈಲಿಗೂ ಕಳಿಸೋದಕ್ಕೆ ಒಂದು ರೀತಿ ಯಶಸ್ವಿ ಕೂಡ ಆಗ್ತಾರೆ. ಆ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಖ್ಯ, ವಾಕ್ ಸ್ವಾತಂತ್ರ್ಯ ಕೂಡ ಮುಖ್ಯ ಅಂತ ಪುಂಗುವಂಥ ಕಾಂಗ್ರೆಸ್ ಸರ್ಕಾರ SR ವಿಶ್ವನಾಥ್ ಮಾತಿಗೆ ಪ್ರಚೋದನೆಗೊಂಡು ಲಾಯರ್ ಜಗದೀಶ್ ಅವರನ್ನು ಅರೆಸ್ಟ್ ಮಾಡಿದ್ರು. ಏನು ಪೊಲೀಸರ ಮೂಲಕ ಜಗದೀಶ್ ಅವರ ನಾಯಿಗಳಿಗೆ ಏನು ಸೆಡೆಸಿವ್ ಮದ್ದು ಅನ್ನುವಂಥದ್ದನ್ನು ಕೊಟ್ಟು ಸಾಯಿಸಿಯೂ ಬಿಡ್ತು ಅನ್ನುವಂಥ ಮಾತು ಕೂಡ ಈಗ ಚಾಲ್ತಿಯಲ್ಲಿದೆ. ಇದರ ನಡುವೆ ಏನು ಸದನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟೈಮ್
RSS ಗೀತೆ ಹಾಡಿದಂಥ ಕುಖ್ಯಾತಿಯ ಕನಕಪುರದ ಬಂಡೆಯವರು ಧರ್ಮರಕ್ಷಣೆಯ ನೆಪದಲ್ಲಿ ಅಸಲಿ ಹಿಂದೂ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಒದ್ದು ಒಳಗೆ ಹಾಕಿಸಿ ಅಂತ ಒಂದು ರೀತಿ ಅಟ್ಟಹಾಸವನ್ನು ಅವರು ವಿಧಾನಸೌಧದ ಮುಂಭಾಗದಲ್ಲೇ ಮಾತನಾಡಿದ್ರು. ಇಂಥ ಗಿಮಿಕ್ ಎಲ್ಲ ಯಾಕೆ ಬೇಕಿತ್ತು ಈ ಕಾಂಗ್ರೆಸ್ನವ್ರಿಗೆ ಅಂತೇಳಿ ಕಾಂಗ್ರೆಸ್ ಅನ್ನು ಒತ್ತು ಮೆರೆಸುವಂಥ ಯಾವೊಬ್ಬ ಪ್ರಗತಿಪರರು ಕೂಡ ಈ ಒಂದು ಪ್ರಶ್ನೆಯನ್ನು ಮಾಡೋದಕ್ಕೆ ಹೋಗಲೇ ಇಲ್ಲ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಜೈನ್ ಅವರು ತಮ್ಮನ್ನು ತಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ಹತ್ರ 30-40 ಸಾವಿರ ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ ಮತ್ತು BJP ಪಕ್ಷಗಳಿಗೆ ಹಂಚಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಓಡಾಡ್ತು. ಇಲ್ಲ, ಈ ಒಂದು ಮಾತುಗಳಿಂದವೇ ಇವು ಸುಳ್ಳು, ಇವು ಸತ್ಯಕ್ಕೆ ದೂರವಾಗಿರುವಂಥ ಮಾತುಗಳನ್ನು ಎರಡೂ ಪಕ್ಷಗಳವರು ಮಾತನಾಡಲಿಕ್ಕೆ ಹೋಗಲೇ ಇಲ್ಲ, ನಿರಾಕರಿಸೋದಕ್ಕೂ ಅಟ್ಲೀಸ್ಟ್ ಇದನ್ನು ನಿರಾಕರಿಸೋದಕ್ಕೂ ಕೂಡ ಹೋಗಲಿಲ್ಲ ಇವರು. ಇದೆಲ್ಲದರ ಮಧ್ಯೆ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಸೈಲೆಂಟಾಗಿ ಸೈಡ್ಗಿಟ್ಟು ರಾಜ್ಯ ಸರ್ಕಾರ ತಿಮಿಂಗಳಾಗಲ ಒಂದು ಸಾಗರ ಏನಿತ್ತು ಆ ಒಂದು ಸಾಗರಕ್ಕೆ ಬಡಪಾಯಿಗಳು ಅಲಮಾರಿಗಳು ಇದ್ರಲ್ವ ಅವರನ್ನು ಎರೆ ಹಾಕಿದಾಗೆ ಎತ್ತಿ ಒಳಗಡೆ ಹಾಕಿದ್ರು. ಒಟ್ಟಿನಲ್ಲಿ ಈ ಸಾರಿಯ ಅಧಿವೇಶನ ನಡೆದದ್ದು ಮಗು ಚೂಟಿ ತೊಟ್ಲು ತೂಗುವಂಥ ಒಂದು ಆಟ ಇದೆಯಲ್ಲ ಆ ರೀತಿ. ಪಾಪ ರಾಹುಲ್ ಗಾಂಧಿ ದೇಶದಾದ್ಯಂತ ಓಡಾಡ್ಕೊಂಡು ಮೊಹಬ್ಬತ್ ಕಿ ದುಕಾನ್ ತೆರೆಯೋಣ ಅಂಥೇಳಿ ಭಾರತದ ಮನಸ್ಸುಗಳನ್ನು ಜೋಡಿಸೋಣ ಅಂಥೇಳಿ ಓಡಾಡ್ತಾ ಇದ್ದಾರೆ. ಅವರಿಗೆ ಕಾಲಿಗೆ ಚಕ್ರ ಹಾಕೊಂಡು ಓಡಾಡ್ತಿದ್ದಾರೇನೋ ಅನ್ನುವಷ್ಟು ಮಟ್ಟಿಗೆ ಓಡಾಡ್ತಾ ಇದ್ದಾರೆ. ಅದ್ಯಾವುದರ ಕಿಂಚಿತ್ತು ಸಣ್ಣ ಅರಿವೂ ಇಲ್ಲದಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರ ದುಷ್ಟ BJP ಅವರ ಪಾರ್ಟಿಗಳ ಜೊತೆ ಮಿಂಗಲ್ ಆಗಿಬಿಟ್ಟು ರಾಜ್ಯದ ಜನಪರ ಹೋರಾಟಗಳನ್ನು ದಮನಿಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಧರ್ಮರಕ್ಷಣೆ ಅನ್ನುವಂತಹ ಚಕ್ರವ್ಯೂಹದ ಒಳಗಡೆ ಸಿಲುಕೊಂಡು ನಲುಗಾಡ್ತಾ ಇದ್ದಾರೆ. ಸರಿ, ಈ ಒಂದು ಚಕ್ರವ್ಯೂಹದ ಒಳಗಡೆ ಇವರು ನುಗ್ಗಿದ್ದೇನೋ ಆಯಿತು. ಒಳಗೆ ನುಗ್ಗಿ ರಾಹುಲ್ ಕೊಟ್ಟಂಥ ವೋಟ್ ಚೋರಿ ಅಸ್ತ್ರವನ್ನು ಇವರು ಎಫೆಕ್ಟಿವ್ ಆಗಿ ಬಳಸಿ ಚಾಣಾಕ್ಷತನದಿಂದ ಹೊರಗಡೆ ಬರಬಹುದಾಗಿತ್ತಲ್ಲ. ಬಟ್ ಆ ರೀತಿ ಇವರು ಮಾಡಲಿಲ್ಲ. ಕಾಂಗ್ರೆಸ್ನ ಗುಟುರು, ಕಾಟಾರೋಪಗಳು, ಆವೇಶ, ಪಂಚಿಂಗ್ ಡೈಲಾಗ್ಗಳೆಲ್ಲವೂ ಸಹ ಮಂಗಮಾಯ ಆಗಿ ಯಾವುದು ಪ್ರತಿಪಕ್ಷ ಯಾವುದು ಆಡಳಿತ ಪಕ್ಷ ಅನ್ನುವಂಥ ಕನ್ಫ್ಯೂಷನ್ ಏನಿತ್ತು, ಈ ಒಂದು ಕನ್ಫ್ಯೂಷನ್ ಎಂಟೈರ್ ಕರ್ನಾಟಕಕ್ಕಾಗಿದ್ದಂತೂ ಸುಳ್ಳಲ್ಲ. ಈ ಕಾಂಗ್ರೆಸ್ BJPಗಳ ಒಂದು ಕಳ್ಳಾಟದಲ್ಲಿ ಏನಿದೆ, ಆ ಕಳ್ಳಾಟದಲ್ಲಿ ಬಡವಾಗಿದ್ದು ಮಾತ್ರ JDSನವರು. ಸೊ JDSನವರು ಯಾವುದೇ ರೀತಿ ರಿಪ್ಲೈ ಕೊಡೋಕ್ಕೂ ಆಗದೆ ಇವರೇ ಹೇಗೋ ಕಿತ್ತಾಡ್ತಾ ಇದ್ದಾರೆ. ಸೊ ನಾವು ಆರಾಮಾಗಿ ಇದ್ಬಿಡೋಣ ಅಂತೇಳಿ ಎದ್ದುಬಿಟ್ಟಿದ್ರು. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಉಸ್ತುವಾರಿ ಅಥವಾ ವೀಕ್ಷಕ ಅಂತ ಕರೆಸ್ಕೊಳ್ಳುವಂತಹ KC ವೇಣುಗೋಪಾಲ್ ಅವರಿದ್ದಾರೆ. ಅವರು ಕೂಡ ಇತ್ತೀಚೆಗೆ ನಡೆದಂತಹ ಮೊನ್ನೆ ಸಂಸತ್ನಲ್ಲಿ ಅಧಿವೇಶನ ನಡೀತಲ್ವ, ಆಗ ವೋಟ್ ಚೋರಿ ವಿರುದ್ಧ ಸಿಕ್ಕಾಪಟ್ಟೆ ಗುಡುಗಿದ್ರು. ಅವ್ರಿಗೆ ತೃಣಮೂಲ ಕಾಂಗ್ರೆಸ್ ಸಂಸದರು ಏನಿದ್ದಾರೆ ಅವರು ಮತ್ತು ಅಸ್ಸಾಂ ಕಾಂಗ್ರೆಸ್ನ ಸದಸ್ಯರು ಎಲ್ಲರೂ ಸಹ ಇವ್ರ ಜೊತೆಯಾಗಿ ಇವರೆಲ್ಲರೂ ಸಹ ಒಂದೇ ಸಾರಿ BJP ಮೇಲೆ ಮುಗಿಬಿದ್ದರು. ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗು, ಪಿಯೂಷ್ ಗೋಯಲ್ ಅವರು ಮುಂತಾದಂತಹ BJP ಪ್ರಕಾಂಡರು ಅಂತ ಕರೆಸ್ಕೊಂಡಿರುವಂಥವ್ರು ಅವರನ್ನೆಲ್ಲರನ್ನು ದಂಗುಬಡಿಸಿ ಕೂರಿಸುವಂತೆ ಇವರ ಒಂದು ಮಾತುಗಳಿತ್ತು. ಇಂಥ ಪ್ರಕಾಂಡರನ್ನೆಲ್ಲ ಗಪ್ಚುಪ್ ಮಾಡಿದಂತಹ KC ವೇಣುಗೋಪಾಲ್ ಅವರು ಅವರಿಗೆ ಕರ್ನಾಟಕದ ಸಿದ್ದರಾಮಯ್ಯ, DK ಶಿ, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲಾಡ್ ಅವರು ಅವರ ಬಾಯಿಗಳನ್ನು ತಿರ್ಸ್ಬೇಕಾಗಿತ್ತು. ಇವರು ಅದೆಲ್ಲಿ ಯಾಮಾರದ್ನೋ ಆ ಒಂದು ಮನುಷ್ಯ ಅಟ್ಲೀಸ್ಟ್ ಸದನದಲ್ಲಿ ಹಿಂಗೆಲ್ಲ ಆಯಿತು ಅಂತ ರಾಹುಲ್ ಗಾಂಧಿಗೂ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ರಿಪೋರ್ಟ್ ಆದರೂ ಕೊಡಬೇಕಾಗಿತ್ತು. ಅದು ಕೂಡ ಮಾಡಲಿಲ್ಲ. ಇವರು ಯಾವ ಪುಣ್ಯಕ್ಕೆ ಅಂತೇಳಿ ಇವರು ಉಸ್ತುವಾರಿ ತಗೊಂಡು ಏನು ಮಾಡ್ತಿದ್ದಾರೆ ಅನ್ನೋದೇ ಇನ್ನೂ ಅರ್ಥವಾಗ್ತಾ ಇಲ್ಲ. ಚೂರಿಗೆ ಹೆಚ್ಚು ಮಳೆ ಬಂದರೆ ನಮ್ಮ ಬೆಂಗಳೂರು ಇಡೀ ಮುಳುಗೋಗುತ್ತೆ, ಆ ಒಂದು ಪರಿಸ್ಥಿತಿ ಇದೆ. ಮಾರ್ವಾಡಿಗಳ ಹುಟ್ಟಾಳ ಅನ್ನುವಂಥದ್ದು ಏನಿದೆ ಅವುಗಳನ್ನು ಕೇಳುವಂತೆ ಇಲ್ಲ ಬಿಡಿ. BBMP ಚುನಾವಣೆ ಅನ್ನೋದನ್ನು ಬೆಂಗಳೂರಿಗೂ ಮರ್ತೇ ಬಿಟ್ಟಿದ್ದಾರೆ ಅನ್ನುವಷ್ಟರ ಮಟ್ಟಕ್ಕೆ ಹಿಂದಕ್ಕೆ ಹೊರಟೋಯ್ತದು. ಬೀದಿ ನಾಯಿಗಳಿಗೆ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ರಸ್ತೆಗಳಲ್ಲಿ ಈ ಒಂದು ಪಾತೋಲುಗಳಿದಾವಲ್ಲ, ಗುಂಡಿಗಳು, ರಸ್ತೆಗಳಲ್ಲಿ ಪಾತೋಲುಗಳಿದಾವ ಅಥವಾ ಪಾತೋಲ್ ಒಳಗಡೆ ಏನಾದರೂ ರಸ್ತೆಗಳಿದಾವ ಅನ್ನುವಂಥ ಪರಿಸ್ಥಿತಿಗೆ ವಾಹನ ಸವಾರರು ಏನಿದ್ದಾರೆ ಇಲ್ಲಿಂದ ರೈಡ್ ಮಾಡ್ತಕ್ಕಂಥವ್ರು ಅವರು ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ಪ್ರತಿದಿನ ಹೋಗಿ ಬರುವಂಥ ಕೆಲಸ ಮಾಡ್ತಿದ್ದಾರೆ. ದಲಿತರ SC, SP, TSP ಹಣ ಒಂದು ಕಡೆ ಗ್ಯಾರಂಟಿಗಳಿಗೆ ಪೋಲಾಗ್ತಾ ಹೋಗ್ತಿದೆ. ಸಣ್ಣ ಮಕ್ಕಳು ಗರ್ಭ ಧರಿಸ್ತಾ ಇದ್ದಾರೆ. ಆ ಒಂದು ವಿಚಾರಗಳು ಎಂಟೈರ್ ಕರ್ನಾಟಕ ಸುದ್ದಿಯಾಗಿ ಓಡಾಡ್ತಾ ಇದೆ. ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಕೆಲವು ಹೆಣ್ಣು ಮಕ್ಕಳು. ದಲಿತರ ಮಾರಣ ಹೋಮ ಆಗ್ತಿದ್ರು ಕೂಡ ಮರ್ಯಾದಾ ಹತ್ಯೆ ನೆಪದಲ್ಲಿ ಹೆಣ್ಣು ಮಕ್ಕಳ ಕೊಲೆಗಳಾಗ್ತಿದ್ದಾವೆ. ಇಂಥ ಜಾಗದಲ್ಲಿ ಇಂಥ ಟೈಮಲ್ಲಿ ಕೊಲೆ ಆಯಿತು ಅಂತ ಹೇಳಿದಂಥ ವ್ಯಕ್ತಿ ಮೇಲೇ
ಇತ್ತೀಚೆಗೆ ಆ ಒಂದು ವಿಚಾರ ನಿಮಗೆ ಬಂದಿರಬಹುದು. ಆ ವ್ಯಕ್ತಿ ಮೇಲೇ ಕೇಸನ್ನು ದಾಖಲು ಮಾಡಲಾಗುತ್ತೆ. ಆ ಮೂಲಕ ಏನು ಇನ್ನೊಂದಷ್ಟು ಸಾಕ್ಷಿ ಹೇಳೋದಕ್ಕೆ ಬರುವಂಥ ದೂರುದಾರರು ಯಾರು ಇರ್ತಾರೆ ಅವರ ಆತ್ಮಸ್ಥೈರ್ಯ ಏನಿದೆ ಅದನ್ನು ಕುಗ್ಗಿಸ್ಲಾಗ್ತಾ ಇದೆ. ಹೇಳ್ತಾ ಹೋದರೆ ಎಷ್ಟು ಬೇಕಾದರೂ ಹೇಳ್ಬೋದು, ಅಷ್ಟೊಂದು ಅನಾಚಾರಗಳು ಇಲ್ಲಿ ಕಾಣ್ತವೆ. ಇದೇನಾ ಸಿದ್ದರಾಮಯ್ಯ ಅವರ ಸರ್ಕಾರ, ಇದೇನಾ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ಇದನ್ನು ಬಡವರ ಭಾಗ್ಯವಿದಾತ ಅನ್ನರಾಮಯ್ಯ ಅವರ ಸರ್ಕಾರ ಅನ್ನುವಂಥ ಡೌಟ್ ಹುಟ್ಟುವಷ್ಟರ ಮಟ್ಟಿಗೆ ಕೆಟ್ಟದಾಗಿ ಇವತ್ತಿನ ಮಟ್ಟಿಗೆ ಸರ್ಕಾರ ನಡೀತಾ ಇದೆ. ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರು ನಫರತ್ ಕಿ ಬಜಾರ್ ಮೇ ಮೊಹಬ್ಬತ್ ಕಿ ದುಕಾನ್ ಅಂತ ತರ್ಕೊಂಡು ಕೂತ್ಕೊಂಡಿದ್ದಾರೆ. ಒಂದು ಅಂಗಡಿಯನ್ನು, ಅಂದರೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ರಾಹುಲ್ ಗಾಂಧಿ ಅವರು ತೆರೆದು ಕೂತಿದ್ದಾರೆ. ಬಟ್ ಅಲ್ಲಿ ಕೊಳ್ಳುವಂತಹ ಜನ ಸುಮ್ಮನೆ ಏನಾದರೂ ಇದ್ದರೆ ಈ ಒಂದು ದುಕಾನ್ ಏನಿದೆ ಅದು ಬಂದಾಗತ್ತೆ. ಮೊಹಬ್ಬತ್ ಕಿ ದುಕಾನ್ ಬಂದಾಗತ್ತೆ. ದ್ವೇಷದ ಬೆಂಕಿ ಜ್ವಾಲೆ ಅನ್ನುವಂಥದ್ದು ದೇಶವನ್ನೇ ಒತ್ತಿ ಉರಿಸುತ್ತೆ. ದುರ್ಜನರ ಆರ್ಭಟಕ್ಕಿಂತ ಸಜ್ಜನರ ಮೌನ ಅನ್ನುವಂಥದ್ದೇನು ಅಪಾಯಕಾರಿ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಮನುಷ್ಯತ್ವ ಅನ್ನೋದು ನಾಶ ಆಗೋಗುತ್ತೆ. ಸೊ ಮಾಡಬೇಕಾದ ಕೆಲಸವನ್ನೇ ಕಾಂಗ್ರೆಸ್ ಮಾಡ್ತಿಲ್ಲ. ಹೀಗೆ ಸುಮ್ಮನೆ ಏನಾದರೂ ಇವರು ಸೈಲೆಂಟಾಗಿ ಇದೇ ರೀತಿ ಇದ್ದರೆ ಮುಂದಿನ 5 ವರ್ಷ ಏನಿದೆ, ಮುಂದೆ ಬರ್ತಕ್ಕಂಥ ಸರ್ಕಾರದ 5 ವರ್ಷ, ಆ ಟೈಮಲ್ಲಿ ಕೂಡ ಇವರು ಸುಮ್ಮನೆ ಇರಬೇಕಾಗುತ್ತೆ, ಸುಮ್ಮನೆ ಮನೇಲಿ ಇರಬೇಕಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.